ಮೈಸೂರಿನಲ್ಲಿ ನಕಲಿ ಒಡವೆ ಗಿರವಿ ಇಟ್ಟು ಬರೋಬ್ಬರಿ 56 ಲಕ್ಷ ರೂಪಾಯಿ ಹಣವನ್ನ ದೋಖ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಮರ್ಕೆಂಟೈಲ್ ಬ್ಯಾಂಕ್ಗೆ ವಂಚಿಸಲಾಗಿದೆ. ವಂಚಕರು ಸುಮಾರು 782 ಗ್ರಾಂ ಚಿನ್ನಾಭರಣ ಗಿರವಿ ಇಟ್ಟು 56 ಲಕ್ಷ ಹಣವನ್ನ ಸಾಲ ಪಡೆದಿದ್ರು. ಜನವರಿ 14ರಂದು ರಮೇಶ್ ಅನ್ನೋರು ಮರು ಮೌಲ್ಯಮಾಪನ ಮಾಡೋದಕ್ಕೆ ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ನಕಲಿ ಚಿನ್ನ ಅನ್ನೋದು ಗೊತ್ತಾಗಿದೆ. ಈ ಸಂಬಂಧ ಬ್ಯಾಂಕ್ನ ಮುಖ್ಯಸ್ಥ ಸುರೇಶ್ ಕಣ್ಣನ್ ಅವರು ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿಗಳಾದ ಜಮೀಲ್, ಸಾಗರ್, ಪುಟ್ಟರಾಜು, ರವಿಕುಮಾರ್, ದಿವ್ಯಾ, ನಾಗರತ್ನ ರೆಡ್ಡಿ ಅನ್ನೋರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ವಂಚಕರಿಗೆ ಬ್ಯಾಂಕ್ನ ಮೌಲ್ಯಮಾಪಕನು ಸಾಥ್ ನೀಡಿರುವ ಆರೋಪ ಕೇಳಿಬಂದಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮದುವೆಯ ಆರತಕ್ಷತೆಗೆ ತೆರಳುತ್ತಿದ್ದ ವರನ ಕಾರನ್ನ ಅಡ್ಡಗಟ್ಟಿ ಮನಸು ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿದೆ. ಕೊಳ್ಳೇಗಾಲದ ವೆಂಕಟೇಶ್ವರ್ ಮಹಲ್ನಲ್ಲಿ ಆಯೋಜಿಸಿದ್ದ ಆರತಕ್ಷತೆ ಕಾರ್ಯಕ್ಕೆ ವರ ರವೀಶ್ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಅಪರಿಚಿತರು ಏಕಾಏಕಿ ದಾಳಿ ಮಾಡಿದ್ದಾರೆ. ಕುಣಗಳ್ಳಿ ಗ್ರಾಮದಿಂದ ಹೋಗ್ತಾ ಇದ್ದ ವೇಳೆ ವರ ರವೀಶ್ ಕಾರನ್ನ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳು ನೀನು ಮದುವೆ ಮನೆಗಲ್ಲ ಸ್ಮಶಾನಕ್ಕೆ ತೆರಳಬೇಕು ಅಂತ ಚಾಕು, ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ರವೀಶ್ನನ್ನ ಅಟ್ಟಾಡಿಸಿ ಬೆನ್ನಿಗೆ ಚೂರಿಯಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಗಾಯಾಳು ರವೀಶ್ನನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ವಧುವಿನ ಮಾಜಿ ಬಾಯ್ ಫ್ರೆಂಡ್ ಈ ಕೃತ್ಯ ಎಸಗಿರಬಹುದು ಅಂತ ಶಂಕಿಸಲಾಗಿದ್ದು ಕೊಳ್ಳೇಗಾಲ ಪಟ್ಟಣ ಠಾಣಾ ಪೊಲೀಸರು ದುಷ್ಕರ್ಮಿಗಳ ಬಂಧನಕ್ಕೆ ಶೋಧ ಕಾರ್ಯ ನಡೆಸಿದ್ದಾರೆ. ರವೀಶ್ ಅಂತ ಶನಿವಾರ ಒಬ್ಬ ಹುಡುಗ ನನಗೆ ಕಾಲ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡೋಂಥ ಬೆದರಿಕೆ ಮಾಡಿದ್ದ. ಸೊ ನಾನು ಅದನ್ನು ಅಂದರೆ ತಮಾಷೆಗೆ ಹೇಳ್ತಿದ್ದಾರೆ ಅಥವಾ ಏನೋ ಸುಮ್ಮನೆ ಹೇಳ್ತಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಮಟ್ಟಕ್ಕೆ ಹೋಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ದೇವ್ರ ದಯೆಯಿಂದ ಏನೂ ತೊಂದರೆ ಆಗಿಲ್ಲ, ಸ್ವಲ್ಪ ಕೈಗೆ ಏಟಾಗಿದೆ. ಸೊ ಮುಂದೆನೂ ಅವ್ರು ತೊಂದರೆ ಕೊಡ್ತಾರೆ ಅಂತ ಹೇಳಕ್ಕೆ ಕೊಟ್ಟರು ಕೊಡ್ಬೋದು. ಹಾಗಾಗಿ ನಾನು ಮದುವೆನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ನಮ್ಮ ಹಿರಿಕರು ಏನು ಹೇಳ್ತಾರೋ ಅದ್ರ ಬಗ್ಗೆ ಆ ಥರ ನಾನು ನಡ್ಕೊಳ್ತೀನಿ ಅಂತ ಹೇಳ್ತೀನಿ. ಎಷ್ಟು ದಿನದಿಂದ ಅವನು ಬೆದರಿಕೆ ಆಗ್ತಾಯಿದೆ? ಅವನು ನನಗೆ ಒಂದು ವಾರ ಆಗಿದೆ. ಮತ್ತು ಈ ಹುಡುಗಿ ಜೊತೆ ಏನಾದರೂ ಹಿಂದೆ ಅವನಿಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಹೇಳ್ತಾ ಇದ್ದ ಅವನು. ಬಟ್ ನಿಮ್ಗೆ ಹುಡುಗಿ ಹೇಳಿಲ್ಲ? ನನಗೆ ಹುಡುಗಿ ಹೇಳಿಲ್ಲ. ಒಂದು ವಾರ ಆದಮೇಲೆ ಲಾಸ್ಟ್ ವೀಕಲ್ಲಿ ನಾನು ಕೇಳಿದಾಗ ಅವಳು ಹೇಳಿದ್ಲು ಈ ಥರ ನನ್ನ ರಿಲೇಷನ್ಶಿಪ್ ಇತ್ತು, ಬಟ್ ಈಗ ಈ ಥರ ಇವಾಗ ಏನೂ ಇಲ್ಲ, ಬ್ರೇಕಪ್ ಮಾಡ್ಕೊಂಡಿದ್ದೀವಿ, ನಾವು ಮದುವೆ ಇಷ್ಟಪಟ್ಟು ಮದುವೆ ಆಗ್ತೀರೋ ಅಂತ ಹೇಳೋದು ಸರ್. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬೇರೆಯವ್ರ ಮಾತಾಡ್ತಾ ತಲೆ ಕೆಡಿಸ್ಕೋಬೇಕು. ಹುಡುಗಿನ ಇಷ್ಟ ಇದೆ ಅಂತ ಹೇಳಿದ್ಲಲ್ಲ ಅಂತೇಳಿ ನನ್ನ ಮದುವೆ ಅದಕ್ಕೆ ರೆಡಿ ಆಗುತ್ತೆ. ಸದ್ಯಕ್ಕೆ ಮದುವೆ ಕ್ಯಾನ್ಸಲ್ ಆಗಿದೆ. ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ಸ್ವಲ್ಪ ನೋವಿದೆ, ಪರವಾಗಿಲ್ಲ. ಕೊಳ್ಳೇಗಾಲದಲ್ಲಿ ಆರತಕ್ಷತೆಗೆ ತೆರಳುತ್ತಿದ್ದ ವೇಳೆ ವಧುವಿನ ಮಾಜಿ ಪ್ರಿಯಕರನ ಕಡೆಯವರು ದಾಳಿ ನಡೆಸಿದ ಪ್ರಕರಣ ಬಳಿಕ ವರ ರವೀಶ್ ಮದುವೆ ನಿರಾಕರಿಸಿದ್ದಾನೆ. ವರನ ಕಾರನ್ನ ಅಡ್ಡಗಟ್ಟಿ ಮನಸು ಇಚ್ಛೆ ಹಲ್ಲೆ ನಡೆಸಲಾಗಿತ್ತು. ಬಳಿಕ ಗಾಯಾಳು ವರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಘಟನೆ ಬಳಿಕ ಇಂದು ನಡೆಯಬೇಕಿದ್ದ ಮದುವೆ ಮುರಿದು ಬಿದ್ದಿದ್ದು ವಧುವಿನ ಕಡೆಯವರು ಆಸ್ಪತ್ರೆಗೆ ತೆರಳಿ ಮದುವೆ ಆಗುವಂತೆ ವರ ವೀರೇಶ್ನನ್ನ ಮನವಿ ಮಾಡಿದ್ದಾರೆ. ಮದುವೆಯಾಗೋದಿಕ್ಕೆ ಬಂದಾಗಲೇ ಪ್ರಾಣ ತೆಗೆಯೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುಂದೆ ಇದೇ ರೀತಿಯಾದ್ರೆ ಯಾರು ಹೊಣೆ ಅಂತ ಕಾರಣ ನೀಡಿ ವೀರೇಶ್ ಮದುವೆ ನಿರಾಕರಿಸಿದ್ದಾರೆ. ಪ್ರೀತಿ ಮದುವೆಯನ್ನು ನಾಟಕವಾಡಿ ಪುರುಷರನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ದೋಚುತ್ತಿದ್ದ ಮಹಿಳೆಯೊಬ್ಬಳ ಅಸಲಿ ಮುಖ ಬಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದ ಸುಧಾರಾಣಿ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು ಮೊದಲ ಹಾಗೂ ಎರಡನೇ ಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮೂವರನ್ನ ಮದುವೆಯಾಗಿರುವ ಸುಧಾರಾಣಿ ಎಂಬಾಕೆ ತನ್ನ ಇಬ್ಬರೂ ಪತಿಯರಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾಳೆ. ಈ ಬಗ್ಗೆ ಸಂತ್ರಸ್ತರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಸುಧಾರಾಣಿ ಮೊದಲು ವೀರೇಗೌಡ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗಿದ್ಲು. ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಆದರೆ ಪತಿಗೆ ಕಾರು ಮತ್ತು ಬುಲೆಟ್ ಓಡಿಸೋದಕ್ಕೆ ಬರಲ್ಲ ಅನ್ನೋ ಕ್ಷುಲ್ಲಕ ಕಾರಣ ನೀಡಿ ಮಕ್ಕಳನ್ನ ಹಾಗೂ ವೀರೇಗೌಡನನ್ನ ತೊರೆದು ಹೋಗಿದ್ಲು. ನಂತರ ಡೆಲಿವರಿ ಬಾಯ್ ಆಗಿದ್ದ ಅನಂತಮೂರ್ತಿ ಅನ್ನೋರನ್ನ ಮದುವೆಯಾಗಿ 1 ವರ್ಷಗಳ ಕಾಲ ಸಂಸಾರ ಮಾಡಿದ್ಲು. ಅಲ್ಲಿ ಈ ಅವಧಿಯಲ್ಲಿ ವಿವಿಧ ಕಾರಣಗಳನ್ನು ನೀಡಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ಲು ಅಂತ ಆರೋಪಿಸಲಾಗಿದೆ. ಇದೀಗ ಕನಕಪುರ ಮೂಲದ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆಯಾಗಿದ್ದಾಳೆ ಅಂತ ತಿಳಿದು ಬಂದಿದೆ. ಈ ವಿಷಯ ತಿಳಿತಾ ಇದ್ದಂತೆ ಮೊದಲ ಪತಿ ವೀರೇಗೌಡ ಮತ್ತು ಎರಡನೇ ಪತಿ ಅನಂತಮೂರ್ತಿ ಒಟ್ಟಾಗಿ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗೆ ತೆರಳಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಆಮೇಲೆ ಸರ್ ನನ್ನ ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಅಲ್ಲಿಂದ ಊರಿನಿಂದ, ನಮ್ಮೂರಿನಿಂದ. ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು.
ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಮ್ಮ ಮನೆ ಕಟ್ಟಿದೆ, ಎಲ್ಲ ಕಟ್ಟಿದೆ, ಏನು ಬೇಕೋ ಮಾಡ್ಕೊಂಬಂದೆ. ತಿರ್ಗಿ ಆಯಿತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ. ಎಲ್ಲೆಂದರಲ್ಲಿ ಕಸ ಬಿಸಾಡುತ್ತಿದ್ದವರಿಗೆ ಹಾಸನ ಮಹಾನಗರ ಪಾಲಿಕೆ ಸಿಬ್ಬಂದಿ ತಕ್ಕ ಪಾಠ ಕಲಿಸಿದ್ದಾರೆ. ಕಸ ಬಿಸಾಡಿದ್ದವರ ಮನೆಯ ಕಾಂಪೌಂಡ್ ಒಳಗೆ 1 ಲೋಡು ಕಸವನ್ನು ಸುರಿದಿದ್ದಾರೆ. ಹಾಸನ ನಗರದ ಉದಯಗಿರಿ ಬಡಾವಣೆಗೆ ಹೋಗುವ ರಸ್ತೆಯ ಕರಿಯಪ್ಪ ದ್ಯಾಮವ್ವ ಅನ್ನೋರಿಗೆ ಸೇರಿದ ಮನೆಯವರು ರಸ್ತೆ ಬದಿ ಕಸವನ್ನ ಎಸಿತಾ ಇದ್ರು. ಹಲವು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು, ಆದರೂ ಕೂಡ ರಸ್ತೆ ಬದಿ ಕಸ ಎಸಿತಾ ಇದ್ರು. ಹೀಗಾಗಿ ಇಂದು ಬೆಳಗ್ಗೆ ಪೌರಕಾರ್ಮಿಕರು 1 ಲೋಡ್ ಕಸವನ್ನ ಮನೆಯ ಆವರಣಕ್ಕೆ ಸುರಿದಿದ್ದಾರೆ. ಈ ವೇಳೆ ಮಹಿಳೆ ಮಹಾನಗರ ಪಾಲಿಕೆ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆದಿದೆ. ಕೊನೆಗೆ ಸ್ಥಳದಲ್ಲೇ 1,000 ದಂಡ ಹಾಕಿ ಮನೆ ಮಂದಿಯಿಂದಲೇ ಕಸವನ್ನ ತುಂಬಿಸಲಾಗಿದೆ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಿನ್ನೆ ಚಾಲನೆ ಸಿಕ್ಕಿದ್ದು, ಚಲನಚಿತ್ರೋತ್ಸವದ ರಾಯಭಾರಿ ಪ್ರಕಾಶ್ ರಾಜ್ ಅವರು ಥೀಮ್ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ದಾರೆ. ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ನೀಡದಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಕಾಶ್ ರಾಜ್ ಕುಟುಕಿದರು. ಚಿತ್ರೋತ್ಸವಕ್ಕೆ ಆಯ್ಕೆಯಾದ 5 ಸಿನಿಮಾಗಳಿಗೆ ಕೇಂದ್ರ ಅನುಮತಿ ನೀಡಿಲ್ಲ. ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಆಯ್ಕೆ ವಿಷಯದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ನಿರ್ಧಾರದ ವಿರುದ್ಧ ನಿಲ್ಲಬೇಕು ಅಂತ ಹೇಳಿದರು. ಜೊತೆಗೆ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಕೇರಳ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ರಾಜಕೀಯ ಹುನ್ನಾರದ ವಿರುದ್ಧ ನಮ್ಮ ಸರ್ಕಾರ ಅಕಾಡೆಮಿ ಪ್ರತಿಭಟಿಸಬೇಕು ಅಂತ ಪ್ಯಾಲೆಸ್ತೀನ್ ಪರ ಪದ್ಯ ಓದಿ ನಟ ಪ್ರಕಾಶ್ ರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನ ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅವಕಾಶ ನೀಡಬೇಕು ಅನ್ನೋ ಪ್ರಕಾಶ್ ರಾಜ್ ಮನವಿಗೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಸಹಮತ ವ್ಯಕ್ತಪಡಿಸಿದ್ದಾರೆ. ಪ್ಯಾಲೆಸ್ಟೀನ್ ಇರಲಿ, ಯಾವುದೇ ಇರಲಿ, ಪ್ರದರ್ಶನ ಮಾಡ್ತೀವಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿಲ್ಲ ಅಂದ್ರೆ ಎಲ್ಲೂ ಆಗಲ್ಲ. ದೇಶದಲ್ಲಿ ಯಾರ ಒತ್ತಡಕ್ಕೆ ಒಳಗಾಗದೆ ಇರೋ ವ್ಯಕ್ತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಒತ್ತಡದಲ್ಲಿ ಕೆಲಸ ಮಾಡಲ್ಲ ಅಂತ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ನಾವು ಪ್ಯಾಲೆಸ್ತೀನಿಯನ್ ಸಿನಿಮಾ ಬಗ್ಗೆನೂ ಇವತ್ತು ಹೇಳಿದಿರಿ. ಬಟ್ ನಾನು ಒಂದು ಮಾತು ಹೇಳ್ತೇನೆ ಪ್ರಕಾಶ್ ರಾಜರವರೇ, ಇಡೀ ದೇಶದಲ್ಲಿ ಅಂತ ರಾಜಕೀಯದ ವಿರುದ್ಧ ಕೆಲವು ರಾಜಕೀಯ ನಾಯಕರು ಧೈರ್ಯದಿಂದ ಎದ್ದು ನಿಂತ್ಕೊಂಡು ಮಾತನಾಡ್ತಾ ಇದಾರಲ್ಲ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ಬರು. ಯಾವುದೇ ಭಯ ಇಲ್ಲದೆ ಯಾರಿಗೂ ಕೂಡ ಏನು ಸತ್ಯ, ಏನು ನ್ಯಾಯ, ಯಾವುದೇ ರಾಜಕಾರಣದ ಎಷ್ಟೇ ಒತ್ತಡ ಇದ್ರೂ ಸಹ ಸಿದ್ದರಾಮಯ್ಯನವರು ಏನು ತಪ್ಪು, ಅದು ಯಾರೇ ಇರಲಿ, ದೇಶದ ಇಷ್ಟೇ ಬಲಿಷ್ಠವಾದಂಥ ಸರ್ಕಾರ ಇರಲಿ, ನಾಯಕ ಇರಲಿ, ಎದ್ದು ನಿಂತ್ಕೊಂಡು ಮಾತನಾಡ್ತಕ್ಕಂಥ ಧೈರ್ಯ ಮತ್ತೆ ಅದೇ ರೀತಿ ತಮ್ಮ ಜನರ ಬದುಕನ್ನು ಸುಲಭ ಮಾಡ್ತಕ್ಕಂಥ ಒಂದು ನೀತಿ, ಒಂದು ಪಾಲಿಸೀಸ್ ಇಟ್ಕೊಂಡು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.